ಇನ್ನು ಅರ್ಧಾಂಗಿಯನ್ನ ನೆನೆದು ಭಾವುಕರಾಗಿ ದೇವೇಗೌಡರು ಕಣ್ಣೀರನ್ನ ಇಟ್ಟರು. ಚೆನ್ನಮ್ಮನವರ ಪಾರ್ಥಿವ ಶರೀರದ ಮುಂದೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಂತಹ ದೇವೇಗೌಡರನ್ನ ನೋಡೋದಕ್ಕಾಗಲಿಲ್ಲ. ಮಗುವಿನ ರೀತಿಯಲ್ಲಿ ದೇವೇಗೌಡರ ಪರಿಸ್ಥಿತಿ ಕಂಡುಬಂತು. ಚೆನ್ನಮ್ಮನವರ ಪಾರ್ಥಿವ ಶರೀರವನ್ನು ಇರಿಸಿದಂತಹ ಪೆಟ್ಟಿಗೆಯ ಬಳಿ ದೇವೇಗೌಡರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದರು. 72 ವರ್ಷಗಳ ಸುದೀರ್ಘ ದಾಂಪತ್ಯ ಒಂದು ದಿನವೂ ಕೂಡ ಬಿಟ್ಟಿರ್ತಿರಲಿಲ್ಲ. ಅನೇಕ ಸಂದರ್ಭಗಳಲ್ಲಿ ದೇವೇಗೌಡರ ಹೇಳಿಕೊಂಡಿದ್ರು, ಆಕೆ ನನ್ನ ಪತ್ನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ತಾಯಿ, ಮಾತೃಸ್ವರೂಪಿ, ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸಿದಂತಹ ಮಹಾನ್ ತಾಯಿ. ಮನೆಗೆ ಹೋಗೋವರೆಗೂ ಕೂಡ ಊಟ ಮಾಡದೆ ದೇವೇಗೌಡರಿಗೆ ಪ್ರತಿದಿನ ಕಾಯ್ತಾ ಇದ್ರಂತೆ. ಒಂದೆರಡು ದಿನ ಅಲ್ಲ, 72 ವರ್ಷಗಳಿಂದಲೂ ಕೂಡ. ಅಪಾರ ದೈವ ಭಕ್ತೆ ಪತ್ನಿ ಚೆನ್ನಮ್ಮ ಅವರ ಆ ತ್ಯಾಗ ಇದೆಯಲ್ಲ, ಅದನ್ನು ಪದಗಳಲ್ಲಿ ಹೇಳೋದಕ್ಕಾಗೋದಿಲ್ಲ. ದೇವ್ರನ್ನ ಏನು ಮಾಡ್ತೀವಿ, ಅದರಿಂದ ನನಗೆ ಆ ಫಲ ಸಿಕ್ಕಿದೆ. ಏನ್ ಮಾಡ್ತೀನಿ ಅಂದ್ರೆ ಅಣ್ಣ, ಅಮ್ಮನಿಗೆ ಏನ್ ಮಾಡ್ತೀನಿ ಅಂದ್ರೆ ಏನ್ ಮಾಡಿಸ್ಬಿಡ್ಬೇಕು ಕೇಳು. ಅಲ್ಲಲ್ಲ, ಅದೇನೋ ಹೇಳಿದ್ರಲ್ಲ, ಹಣ್ಣು ತಿನ್ನಿಸ್ತೀನಿ. ನಿಮ್ಮಮ್ಮನಿಗೆ ನಾನು ಕೊಡೋ ಪ್ರೀತಿನೇ ಸಾಕು. ಆಮೇಲೆ ಹೆಂಗ್ ನೋಡ್ಕೊತೀನಿ ಅಂದ್ರೆ ಅಲ್ಲಿ 2 ಚಿಂದೇನೋ ಮಾಡಿಸಿದ್ದಾರೆ ನಮ್ಮ ಹೆಣ್ಣು ಮಕ್ಕಳು. ಸಾಕು. ಅಲ್ಲ, ನೀವೇನೋ ಹೇಳಿದ್ರಲ್ಲ, ಈಗ ಹಣ್ಣು ತಿನ್ನಿಸ್ತೀನಿ, ಅಲ್ಲ ಹಣ್ಣು ತಿನ್ನಿಸ್ತೀನಿ ಎಲ್ಲ ಹೇಳಿದ್ರಲ್ಲ, ಕೇಳಿಸ್ಕೊತೀನಿ ನಾನು. ಯಾವಾಗ ಹೇಳಿದ್ರೆ ಹೇಳಿ ಬಾಪ, ಪ್ರೀತಿ ಮಾಡ್ತೀನಿ, ಮಾಡ್ತೀನಿ, ಹಣ್ಣು ತಿನ್ನಿಸ್ತೀನಿ, ಹೇಳಿ ಒಂಚೂರು ಹೇಳೋಣ. ಮಂಜಿನೇಗೌಡ್ರೆ, ಅಯ್ಯೋ ನಮ್ ಗಂಟೆಗೆಲ್ಲ ತೋರಿಸ್ಬೇಕು ನಾವು, ಬನ್ನಿ. ಕೇಳಿದ್ರಿ ಇನ್ನೊಂದ್ಸತಿ ಹೇಳಿ. ಇಳಿ ವಯಸ್ಸಿನಲ್ಲೂ ಕೂಡ ದೇವೇಗೌಡರು ಮತ್ತು ಚೆನ್ನಮ್ಮ ಅವರ ದಾಂಪತ್ಯ ಅದೆಷ್ಟು ಸುಖಮಯವಾಗಿತ್ತು, ಅದೆಷ್ಟು ಅನ್ಯೋನ್ಯತೆಯಿಂದ ಕೂಡಿತ್ತು ಅನ್ನೋದಕ್ಕೆ ಈ ಒಂದು ವಿಡಿಯೋನೇ ಸಾಕ್ಷಿ. ಪ್ರತಿ ಬಾರಿಯೂ ಕೂಡ ದೇವೇಗೌಡರು ಮನೆಯಿಂದ ಹೊರಗಡೆ ಹೋಗಬೇಕಿದ್ರೆ ನಗ್ನಗ್ತಲೇ ಕಳಿಸ್ಕೊಡ್ತಾ ಇದ್ರು. ಅವರು ಬರೋವರೆಗೂ ಕೂಡ ಕಾಯ್ತಾ ಇದ್ರು. ಗಂಡ ಹೆಂಡತಿಯ ನಡುವೆ ಪರಸ್ಪರ ಗೌರವ, ಆ ನಿಷ್ಕಲ್ಮಶ ಪ್ರೀತಿ ಇದ್ದಾಗ ಮಾತ್ರ ಇಂತಹ ಒಂದು ಸುದೀರ್ಘ ದಾಂಪತ್ಯವನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ಮಾತನ್ನ ಎಚ್.ಡಿ. ಕುಮಾರಸ್ವಾಮಿಯವರು ಕೂಡ ಹೇಳ್ತಾ ಇದ್ದಿದ್ದು. ಈಗಿನ ಜನಾಂಗಕ್ಕೆ ಎಚ್.ಡಿ.ಡಿ ಮತ್ತು ಚೆನ್ನಮ್ಮನವರ ದಾಂಪತ್ಯ ಮಾದರಿ ಅಂತ. ಕಷ್ಟ ಬಂದಾಗ ಯಾವತ್ತೂ ಕೂಡ ಅವರ ಕೈ ಬಿಡಲಿಲ್ಲ, ಬಿದ್ದಾಗ ಯಾವತ್ತೂ ಕೂಡ ಹೀಯಾಳಿಸಲಿಲ್ಲ. ಪ್ರತಿ ಹಂತದಲ್ಲೂ ಕೂಡ ಒಂದೇ ರೀತಿಯಾಗಿ ಅವರ ಬೆನ್ನಿಗೆ ನಿಂತು ಯಶಸ್ವಿ ಪುರುಷನನ್ನಾಗಿ ಚೆನ್ನಮ್ಮನವರು ದೇವೇಗೌಡರನ್ನ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುನೀಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸುನೀಲ್, ಪದ್ಮನಾಭನಗರ ನಿವಾಸದಲ್ಲೇ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಇದೆ. 11 ಗಂಟೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಗ್ರೌಂಡ್ನಲ್ಲಿದ್ದಂತಹ ಅಂತಿಮ ದರ್ಶನದ ವ್ಯವಸ್ಥೆ ಕ್ಯಾನ್ಸಲ್ ಆಗಿದೆ. ಇದುವರೆಗೂ ಕೂಡ ಯಾರೆಲ್ಲ ಬಂದು ಅಂತಿಮ ದರ್ಶನವನ್ನು ಪಡೆದ್ರು, ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಸುನೀಲ್. ಮಧುಶ್ರೀ, ಈಗಾಗಲೇ ಚೆನ್ನಮ್ಮನವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ರಾಜಕಾರಣಿಗಳು, ಅಭಿಮಾನಿಗಳು, ಆಪ್ತರು, ಕುಟುಂಬಸ್ಥರು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿಂದ ಈಗ 11 ಗಂಟೆವರೆಗೂ ಕೂಡ ಈಗಾಗಲೇ ಪಾರ್ಥಿವ ಶರೀರವನ್ನು ಅವರು ಪದ್ಮನಾಭನಗರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮೊದಲಿಗೆ ಪಾರ್ಥಿವ ಶರೀರವನ್ನು 9 ಗಂಟೆಯ ನಂತರದಲ್ಲಿ ಪಕ್ಕದಲ್ಲೇ ಇರುವಂಥ ಒಂದು ಸರ್ಕಾರಿ ಗ್ರೌಂಡ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆದರೆ ಕುಟುಂಬಸ್ಥರದ ಒಂದು ಒತ್ತಾಯದ ಮೇರೆಗೆ ಅವರ ಒಂದು ಅಂತಿಮ ದರ್ಶನವನ್ನು ಇಲ್ಲೇ ಮನೆಯಲ್ಲೇ ಮಾಡ್ತಾ ಇದ್ದಾರೆ. 11 ಗಂಟೆವರೆಗೂ ಕೂಡ
ಸಾರ್ವಜನಿಕರು, ಕುಟುಂಬಸ್ಥರು, ರಾಜಕಾರಣಿಗಳಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಾನೀಗ ಅವರ ಮನೆಯ ಮುಂಭಾಗದಲ್ಲಿ ದೃಶ್ಯದಲ್ಲಿ ನೋಡ್ತಾ ಹೋದರೆ ಆಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪಕ್ಷಾತೀತವಾಗಿ ರಾಜಕಾರಣಿಗಳು ಎಲ್ಲರೂ ಕೂಡ ಬಂದು ಎಲ್ಲರೂ ಬಂದು ಈಗಾಗಲೇ ಅಂತಿಮ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಸಾರ್ವಜನಿಕರು, ಕುಟುಂಬಸ್ಥರು, ಆಪ್ತರು ಮತ್ತು ಅವರ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಬಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಕೂಡ ಪಡಿತಾರೆ. 11 ಗಂಟೆ ನಂತರ ನೇರವಾಗಿ ಅವರನ್ನ ರಸ್ತೆ ಮಾರ್ಗವಾಗಿ ಪಾರ್ಥಿವ ಶರೀರವನ್ನು ಹಾಸನಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಆ ಒಂದು ಹೋಗುವ ಸಂದರ್ಭಗಳಲ್ಲಿ ಮಾರ್ಗಗಳ ಯಾವ ಪ್ರಮುಖ ಮಾರ್ಗ ಅಂದರೆ ನೆಲಮಂಗಲ ಆಗ್ಬೋದು, ಬೆಳ್ಳೂರು ಕ್ರಾಸ್ ಆಗ್ಬೋದು, ಸೋಲೂರು ಆಗ್ಬೋದು, ಚಂದ್ರಾಯಪಟ್ಟಣ ಆಗ್ಬೋದು ಮತ್ತು ಹಿರಿಸೇವೆ, ಈ ರೀತಿಯಾದ ಪ್ರಮುಖ ಒಂದಷ್ಟು ಪ್ರದೇಶಗಳೇನಿದೆ ಆ ಒಂದು ಪ್ರದೇಶಗಳಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. 11 ಗಂಟೆ ನಂತರದಲ್ಲಿ ಪೂಜಾ ವಿಧಿವಿಧಾನವನ್ನು ಮುಗಿಸಿ ಇಲ್ಲಿಂದ ನೇರವಾಗಿ ರಸ್ತೆಯ ಮೂಲಕ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಹಳೆ ಮೈಸೂರು ಭಾಗದಲ್ಲಿ ಅವರ ಕುಟುಂಬಸ್ಥರು ಹೆಚ್ಚಾಗಿದ್ದಾರೆ ಮತ್ತು ಪಕ್ಷದ ಕಾರ್ಯಕರ್ತರು ಕೂಡ ದೊಡ್ಡ ಮಟ್ಟದಲ್ಲಿ ಅವರೆಲ್ಲರೂ ಕೂಡ ಒಂದು ಪಾರ್ಥಿವ ಶರೀರದ ದರ್ಶನ ಪಡಲಿಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. 11 ಗಂಟೆ ನಂತರದಲ್ಲಿ ಇಲ್ಲಿಂದ ಪಾರ್ಥಿವ ಶರೀರವನ್ನು ತೆಗೆದುಕೊಳ್ಳುವಾಗ ಹೋಗಲಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ನಾಳೆ 12 ಗಂಟೆ ನಂತರದಲ್ಲಿ ಅವರ ಸ್ವಗ್ರಾಮ ಎಂದೇ ಹರದನಹಳ್ಳಿ ಬಳಿ ಇರುವಂಥ ಮಾವಿನಕೆರೆಯ ಅವರ ಒಂದು ಜಮೀನು ಎಂದೇ ದೇವೇಗೌಡರ ಜಮೀನು, ಅಲ್ಲೇ ಆ ಒಂದು ಜಮೀನಿನಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಕೂಡ ಮಾಡಲಾಗುತ್ತೆ. ಅದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಒಂದು ಕಡೆ ನಡೀತಾ ಇದೆ.